ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಎಲ್ಲ ವರ್ಗದವರಿಗೂ ನ್ಯಾಯ ಕಲ್ಪಿಸಿರುವ ನಮ್ಮ ಸಂವಿಧಾನವೇ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಸಚಿವ ಈಶ್ವರ್ ಬಿ ಖಂಡ್ರೆ. ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ 77ನೇ ಗಣರಾಜ್ಯೋತ್ಸವ ಸಂಭ್ರಮ. ರಾಷ್ಟ್ರಧ್ವಜವನ್ನು ಹಾರಿಸಿದ ರಮೇಶ್ ಪಾಟೀಲ್ ಸೋಲ್ಪುರ್. 77ನೇ ಗಣರಾಜ್ಯೋತ್ಸವ ಸಂವಿಧಾನ ಮೌಲ್ಯಗಳ ಕುರಿತು ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ವಿದ್ಯಾರಣ್ಯ ಉಪನಗರ ಬೀದರ್ ವತಿಯಿಂದ ಭವ್ಯ ಮೆರವಣಿಗೆ ಮತ್ತು ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ನಗರದಲ್ಲಿ ನಡೆದ ಜಗದ್ಗುರು ಮೌನೇಶ್ವರರ 31ನೇ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೂ ಪುರವಂತರರ ಸೇವಾ ಭಜನೆ ಮಂಡಳಿ ಹಾಗೂ ಕಳಸಗಳ ಹೊತ್ತ ಮಹಿಳೆಯರ ಭವ್ಯ ಮೆರವಣಿಗೆ ಜರುಗಿತು. ಗಣರಾಜ್ಯೋತ್ಸವ ಆಚರಣೆ ಸಮಾರಂಭದಲ್ಲಿ ಡಾಕ್ಟರ್ ಸ್ಯಾಲೆನ್ಸ್ ಆಸ್ಪತ್ರೆಯ ಮುಖ್ಯಸ್ಥೆ ಡಾಕ್ಟರ್ ಸಿಬಿಲ್ ಸ್ಯಾಲೆನ್ಸ್ ಅವರಿಗೆ ಗಣರಾಜ್ಯೋತ್ಸವ ಗೌರವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸುದ್ದಿಯ ವಿವರಗಳು. ನಮಗೆಲ್ಲರಿಗೂ ವಾಕ್ ಸ್ವಾತಂತ್ರ್ಯ, ಧಾರ್ಮಿಕ ಆಚರಣೆಯ ಸ್ವಾತಂತ್ರ್ಯ, ಮತದಾನದ ಹಕ್ಕು, ಗೌರವದಿಂದ ಬಾಳುವ ಹಕ್ಕುಗಳನ್ನು ನಮ್ಮ ಸಂವಿಧಾನ ನೀಡಿದೆ. ಸಮಾಜದ ಸಾಮಾಜಿಕ ನ್ಯಾಯದ ಸ್ಪಷ್ಟ ಸಂದೇಶಗಳು ಸಂವಿಧಾನದಲ್ಲಿವೆ. ಶೋಷಿತರು, ದಲಿತರು, ವಂಚಿತರು, ದುರ್ಬಲರು, ಮಹಿಳೆಯರಿಗೂ ನ್ಯಾಯ ಕಲ್ಪಿಸಿರುವ ನಮ್ಮ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ಅವರು ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ್ದರು. ಭಾರತದ ಸಂವಿಧಾನ ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ. ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಹೊಂದಿರುವ ಲಿಖಿತ ಸಂವಿಧಾನದಂತಹ ಯಾವುದೇ ಗೊಂದಲ, ಅಸ್ಪಷ್ಟತೆ ಇಲ್ಲದ ಸಂವಿಧಾನ ಬೇರೆ ಯಾವ ರಾಷ್ಟ್ರದಲ್ಲೂ ಇಲ್ಲ ಎಂದರೆ ಅತಿಶಯೋಕ್ತಿಯಾಗಲಾರದು. ಇದಕ್ಕೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮ ಕಾರಣವಾಗಿದೆ. ನಮ್ಮ ಸಂವಿಧಾನ ಭಾರತದ ಎಲ್ಲ ಪ್ರಜೆಗಳಿಗೂ ಬದುಕುವ ಸಾಮಾಜಿಕ ಹಕ್ಕು ಕಲ್ಪಿಸಿದೆ. ಹಲವು ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಅದೇ ರೀತಿ ನಮ್ಮ ಕರ್ತವ್ಯಗಳೇನು ಎಂಬುದನ್ನು ತಿಳಿಸಿಕೊಟ್ಟಿದೆ ಎಂದರು. ಇಂದಿನ ಯುವ ಜನರು ಭಾರತದ ಭವ್ಯ ಇತಿಹಾಸವನ್ನು ತಿಳಿಯಬೇಕು. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗಿತ್ತು ಎಂದು ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹೇಗೆ ಪ್ರಗತಿ ಸಾಧಿಸಿದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಡತನ ದೇಶಗಳನ್ನು ಹೇಗೆ ಕಿತ್ತು ತಿನ್ನುತ್ತಿತ್ತು, ಸ್ವಾತಂತ್ರ್ಯ ನಂತರ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ, ಕೈಗಾರಿಕೆ, ಜಲಾಶಯಗಳನ್ನು ನಿರ್ಮಿಸಿದ್ದ ದೂರದರ್ಶಿತ್ವದ ನಾಯಕರು ಹೇಗೆ ಈ ಭಾರತವನ್ನು ಆಧುನಿಕ ಭಾರತವಾಗಿ ಪರಿವರ್ತಿಸಿದ್ದರು ಎಂಬುದನ್ನು ತಿಳಿಯಬೇಕು. ಈ ಪ್ರವರ್ಧಮಾನ ಸ್ಥಿತಿಗೆ ಕಾರಣರಾದ ನಮ್ಮ ಸ್ವಾತಂತ್ರ್ಯ ಯೋಧರು, ಸ್ವಾತಂತ್ರ್ಯ ನಂತರದ ಆಡಳಿತಗಾರರ, ಸಂವಿಧಾನ ನಿರ್ಮಾತೃಗಳ ತ್ಯಾಗ, ಬಲಿದಾನ, ಪರಿಶ್ರಮದ ಬಗ್ಗೆಯೂ ಸಂವಿಧಾನವನ್ನು ಓದಿ ತಿಳಿಯಬೇಕು. ಕನಿಷ್ಠ ಪ್ರಸ್ತಾವನೆಯನ್ನಾದರೂ ಓದಿ ತಿಳಿದುಕೊಳ್ಳಬೇಕೆಂದರು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಇಂದಿನ ಯುವ ಪೀಳಿಗೆಯಲ್ಲಿ ಬಿತ್ತಿ ಅನುಸರಿಸಬೇಕಿದೆ. ಇಡೀ ಜಗತ್ತಿಗೆ ಸಮಾನತೆ, ಸಾಮಾಜಿಕ ನ್ಯಾಯ ಪರಿಕಲ್ಪನೆಯನ್ನು ನೀಡಿದ ಬಸವಾದಿ ಶರಣರ ನೆಲ ಇದು. 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿ ಹಾಗೂ ಮಹಿಳೆಯರಿಗೆ ಸಮಾನತೆಯನ್ನು ಸಾರಿದ್ದರು. ಜಗತ್ತಿನ ಪ್ರಥಮ ಪ್ರಜಾ ಸಂಸತ್ತು ಇದಾಗಿತ್ತು. ಈಗ 750 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನಿಕ ಅನುಭವ ಮಂಟಪ ನಿರ್ಮಿಸಲಾಗುತ್ತಿದೆ. ಈಗ 70% ಕಾಮಗಾರಿ ಪೂರ್ಣಗೊಂಡಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನುಭವ ಮಂಟಪಕ್ಕೆ 175 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ಅನುಭವ ಮಂಟಪದ ಕಾಮಗಾರಿ ಭರದಿಂದ ಸಾಗಿದ್ದು ನಾನು ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಅವರುಗಳಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದ ಸಾಗರ್ ಈಶ್ವರ್ ಖಂಡ್ರೆ, ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ವಿಧಾನ ಪರಿಷತ್ ಸದಸ್ಯರಾದ ಮಾರುತಿರಾವ್ ಮೂಳೆ, ಬೀದರ್ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಚಾಪ್ಶೆಟ್ಟಿ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಪದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಬೀದರ್ ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು. ಎದ್ದು ನಿಂತ್ಕೊಳ್ಬೇಕು, ತಾವು ಕೂತಿರುವಂತಹ ಸ್ಥಳದಲ್ಲಿ ಎದ್ದು ನಿಂತ್ಕೊಳ್ಬೇಕನ್ನುವಂತಹ ಕೋರಿಕೆ ಮಾಡ್ತೇನೆ.
ಗಳಿಂದ ಗೌರವ ವಂದನೆಯನ್ನು ಸ್ವೀಕರಿಸಲು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಕರ್ಷಕವಾದಂತಹ ನೇತೃತ್ವದಲ್ಲಿ ಕೆಎಸ್ಎಫ್ ಆರ್ಮಿ ಪಡೆ ಇದರ ಗೋಪಾಲ್ ಎಆರ್ಎಸ್ ನೇತೃತ್ವದಲ್ಲಿ ಆರ್ಎಸ್ ನೇತೃತ್ವದಲ್ಲಿ ನಾಗಮೀನಾ ಪಿಎಸ್ಐ ಅವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಮಹಿಳಾ ತಂಡ ಶ್ರೀಮತಿ ನಂದಿನಿ ಪಿಎಸ್ಐ ಅವರ ನೇತೃತ್ವದಲ್ಲಿ ಎನ್ಸಿಸಿ ಜೊತೆಗೆ ಸೇವಾದಳ ಕುಮಾರ್ ಸಂಗೀತ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಪಥಸಂಚಲನ ಹಾದು ಹೋಗ್ತಾ ಇದೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಬೀದರ್ ಶ್ರೀ ಭರತ್ ಎಆರ್ಎಫ್ಐ ಅವರ ನೇತೃತ್ವದಲ್ಲಿ ವೇದಿಕೆ ಮುಂಭಾಗದಲ್ಲಿ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೊಂದಿಗೆ ಆ ತುಕಡಿಗೆ ನಾವು ಅಭಿವಂದನೆಯನ್ನು ಸಲ್ಲಿಸೋಣ. ಕೆಎಸ್ಆರ್ಪಿ 6ನೇ ಪಡೆ ಬೀದರ್ ಗೋಪಾಲ್ ಆರ್ಎಸ್ಐ ಅವರ ಪಿಎಸ್ಐ ಅವರ ನೇತೃತ್ವದಲ್ಲಿ ವೇದಿಕೆಯ ಮುಂಭಾಗದಿಂದ ಹಾದು ಹೋಗ್ತಾ ಇದೆ. ಜೋರಾದ ಚಪ್ಪಾಳೊಂದಿಗೆ ಆ ತಂಡದವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ನಾಗರಿಕ ಪೊಲೀಸ್ ಮಹಿಳಾ ತಂಡ ಶ್ರೀಮತಿ ನಂದಿನಿ ಪಿಎಸ್ಐ ಅವರ ಆ ತಂಡದವರಿಗೆ ಜೋರಾದ ಚಪ್ಪಾಳೆಯಿಂದ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಒಂದು ಅನುಪಮ ಕೊಡುಗೆ ನೀಡಿದ್ದಾರೆ. ಜೊತೆಗೆ ಶ್ರೀ ಶಿವಾನಂದ್ ತಂದೆ ಮಲ್ಲಪ್ಪ ಅಮರ್ಗೌಡ್ರವರು, ರಾಜ್ಕುಮಾರ್ ಲದ್ದೆ ಅವರು ಕೈಗಾರಿಕಾ ಕ್ಷೇತ್ರದ ಸಾಧನೆಗಾಗಿ ಅವರನ್ನು ಗೌರವಿಸಲಾಗ್ತಾ ಇದೆ. ಶ್ರೀ ದಿವಂಗತ ನಾಗಶಕ್ತಿ ಧರಂಪುರೆ ಜೊತೆಗೆ ಶ್ರೀ ಹಸನ್ ಕಮಲ್ ಪರ್ವೇಜ್ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಾಧಿಸಿರುವಂತಹ ಅನುಪಮ ಸೇವೆಗೆ ನಾವು ಬೈಕ್ ಚಾಲನೆಯನ್ನ ಕೈಗಳ ಮುಖಾಂತರ ಮಾಡೋದ್ರಲ್ಲೂ ಕೂಡ ನಾವು ನಿಷ್ಣಾತರಾಗಿದ್ದೀವಿ ಅನ್ನೋದನ್ನ ಅದ್ಭುತವಾದ ಮಾನಸಿಕವಾಗಿ ಸಜ್ಜರಾಗಿರುವ ಮೂಲಕವಾಗಿ ಸಾಕ್ಷಿ ಟ್ಯೂಬ್ಲೈಟ್ ಪ್ರದರ್ಶನ ಪ್ರದರ್ಶನ और मेरे साथ विंग कमांडर व्योमिका सिंह। चाहो तो हमको आज़माना, यार बात हम चार साल हम इश्क बात दिल वाले कहते हैं हमको प्यार से इंडिया वाले छूते के तार से इंडिया वाले छीन ले हार से इंडिया वाले दुश्मन के छक्के छुड़ा दे हम इंडिया वाले। ತುಂಬಾ ಅದ್ಭುತವಾದಂತಹ ಪ್ರದರ್ಶನ, ಜೋರಾದ ಚಪ್ಪಾಳೆ. ಇವತ್ತಿನ ಈ ಒಂದು ಗಣರಾಜ್ಯೋತ್ಸವದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಅಂದ್ರೆ ನಾವು ಸ್ವಾತಂತ್ರ್ಯಗೊಂಡಂಥದ್ದು
15ನೇ ಆಗಸ್ಟ್ 1947 ಅದನ್ನು ನಾವು ನಮ್ಮದೇ ಆದಂತ ಸಂವಿಧಾನವನ್ನು ರಚನೆ ಮಾಡಿ ಅಳವಡಿಸಿಕೊಂಡು ಅದನ್ನು ಜಾರಿಗೆ ತಂದಂತದ್ದು 26ನೇ ಜನವರಿ 1950. ಅಂದ್ರೆ ನಾವು ನಮ್ಮದೇ ಆಡಳಿತ ನಡೆಸ್ತಕ್ಕಿರ್ತಕ್ಕಂಥದ್ದು ಈಗ 76 ವರ್ಷಗಳು ಕಳೆದು ಹೋಗಿದ್ದಾವೆ. 77ನೇ ವರ್ಷದಲ್ಲಿ ನಾವೆಲ್ಲ ಪದಾರ್ಪಣೆ ಮಾಡಿದ್ದೇವೆ. ಇವತ್ತಿನ ದಿವಸ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಈ 76 ವರ್ಷದಲ್ಲಿ ನಾವೇನ್ ಮಾಡಿದ್ದೇವೆ, ಹಾಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರ ಭಾರತ ದೇಶ ಯಾವ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಿದೆ. ಬಂಧುಗಳೇ, ಸುಮಾರು 200 ವರ್ಷಗಳವರೆಗೆ ಪರಕೀಯರ ಆಡಳಿತದಲ್ಲಿದ್ದಂತ ಈ ಒಂದು ರಾಷ್ಟ್ರ, ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ವಲ್ಲಭಭಾಯ್ ಪಟೇಲ್ ರವರು, ಸುಭಾಷ್ ಚಂದ್ರ ಬೋಸ್ ರವರು, ಜವಾಹರ್ಲಾಲ್ ನೆಹರೂಜಿಯವರು, ಹೀಗೆ ಹಲವಾರು ಜನ, ಭಗತ್ ಸಿಂಗ್ ರವರು, ಚಂದ್ರಶೇಖರ್ ಆಜಾದ್ ರವರು, ಅವರೆಲ್ಲರಿಗೆ ಸ್ಮರಿಸಬೇಕಾಗ್ತದೆ. ಬೀದರ್ ನಗರದ ನಂದಿ ಕಾಲೋನಿಯಲ್ಲಿರುವ ಜಿಲ್ಲಾ ಜನತಾದಳ ಜಾತ್ಯತೀತ ಕಚೇರಿಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಭಕ್ತಿ ಗೌರವ ಮತ್ತು ದೇಶಪ್ರೇಮದೊಂದಿಗೆ ಆಚರಿಸಲಾಯಿತು. ಪಕ್ಷದ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸುಲ್ಪುರ್ ಅವರು ರಾಷ್ಟ್ರಧ್ವಜವನ್ನು ಹಾರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾರತದ ಸಂವಿಧಾನವು ಜಗತ್ತಿನಲ್ಲಿಯೇ ಶ್ರೇಷ್ಠವಾದದ್ದು ಎಂದು ಬಣ್ಣಿಸಿ, ರೈತರು, ಕಾರ್ಮಿಕರು ಹಾಗೂ ಸಾಮಾನ್ಯ ಜನರ ಹಿತರಕ್ಷಣೆಗೆ ಜೆಡಿಎಸ್ ಪಕ್ಷವು ಸಂವಿಧಾನಬದ್ಧವಾಗಿ ಹೋರಾಟ ನಡೆಸಿಕೊಂಡು ಬಂದಿದೆ ಎಂದು ತಿಳಿಸಿದ್ದರು. ಸಂವಿಧಾನದ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಕಾರ್ಯಕರ್ತರಿಗೆ ಶಪಥ ಬೋಧಿಸಲಾಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಶ್ರಮ ಕಾರಣವಾಗಿದೆ. ನಮ್ಮ ಸಂವಿಧಾನ ಭಾರತದ ಎಲ್ಲ ಪ್ರಜೆಗಳಿಗೂ ಬದುಕುವ ಸಾಮಾಜಿಕ ಹಕ್ಕು ಕಲ್ಪಿಸಿದೆ. ಹಲವು ಮೂಲಭೂತ ಹಕ್ಕುಗಳನ್ನು ನೀಡಿದೆ. ಅದೇ ರೀತಿ ನಮ್ಮ ಕರ್ತವ್ಯಗಳು ಏನೆಂಬುದನ್ನು ತಿಳಿಸಿಕೊಟ್ಟಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕೋಡ್ಗೆ, ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಜ್ಜದ್ ಸಾಹೇಬ್, ಜಿಲ್ಲಾ ಪರಿಶಿಷ್ಟ ಘಟಕದ ಅಧ್ಯಕ್ಷ ದೇವೇಂದ್ರ ಕುಮಾರ್ ಸೋನಿ, ರಾಜ್ಯ ಕಾರ್ಯದರ್ಶಿ ರಾಜಶೇಖರ್ ಜವಳೆ, ನಗರಸಭೆ ಸದಸ್ಯ ರಾಜು ಚಿಂತಾಮಣಿ, ಸಂಗಮೇಶ್ ಚಿತ್ರಿ, ಜಿಲ್ಲಾ ಕಾರ್ಯದರ್ಶಿ ಶಿವಪುತ್ರ ಮಾಳ್ಗೆ, ಮಹಿಳಾ ಘಟಕದ ಅಧ್ಯಕ್ಷೆ ಲಲಿತಾ ಕರಂಜಿ, ಮಹಿಳಾ ಕಾರ್ಯದರ್ಶಿ ಶ್ರೀಮತಿ ಶಾಂತಮ್ಮ ಕರಕನಹಳ್ಳಿ, ರಾಜ್ಯ ಮುಖಂಡರಾದ ಮೊಹಮ್ಮದ್ ಅಸದುದ್ದೀನ್, ಬೀದರ್ ದಕ್ಷಿಣ ಕ್ಷೇತ್ರದ ರೇವಣಸಿದ್ದಪ್ಪ ಸಿರಗಟ್ಟನಹಳ್ಳಿ, ವಿಜಯ್ ಕುಮಾರ್ ಎಜಿ, ಮೊಹಮ್ಮದ್ ಸಲೀಂ ಅಮ್ಲಾಪುರ್ ಸೇರಿದಂತೆ ಪಕ್ಷದ ವಿವಿಧ ಹುದ್ದೆಗಳ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಅವರು ಇದ್ರಾಗ ಅದು ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷ ನಮಸ್ತೆ ಸರ್. ಹಿಂಗೆ ನೋಡಿ
सूरज कटगी अದ್ರ बाद ನಮ್ಮ ಎಲ್ಲ ಕಟ್ಟಿ ಚಲೋ ಸ್ವೀಟ್ ಲ सब लगती है सब लगा रहा मगर सलीम भाई नहीं आ रहा है सलीम भाई नहीं आ रहा सब लग ಸಮಸ್ತ ನಾಡಿನ ಜನತೆಗೆ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇಡೀ ವಿಶ್ವದಲ್ಲಿಯೇ ನಮ್ಮ ಸಂವಿಧಾನವನ್ನು ಸರ್ವರಿಗೆ ಸಮಬಾಳು ಸಮಪಾಲು ಅಂಥೇಳಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಂಥ ಸಂವಿಧಾನದ ಅಡಿಯಲ್ಲಿ ಭಾರತ ದೇಶವು ಇಡೀ ವಿಶ್ವದಲ್ಲಿಯೇ ಒಂದು ಮುಂಚೂಣಿಯಲ್ಲಿ ಸಾಗ್ತಾಯಿದೆ. ಬರ್ತಕ್ಕಂಥ ದಿನಗಳಲ್ಲಿ ಭಾರತ ದೇಶ ಇಡೀ ವಿಶ್ವದಲ್ಲಿಯೇ ಒಂದು ಪವರ್ಫುಲ್ ದೇಶವನ್ನಾಗಿ ಹೆಮ್ಮರವಾಗಿ ಬರ್ತಾಯಿದೆ. ಅದಕ್ಕಾಗಿ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು, ಯುವಕರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸೇವೆಯಲ್ಲಿ ಮುಂದೆ ಭಾರತ ದೇಶವನ್ನು ಇಡೀ ವಿಶ್ವದಲ್ಲಿಯೇ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಸರಂತ ಹೇಳ್ತಾ ಈ ಸಂವಿಧಾನದಲ್ಲಿ ನಾವು ನೀವೆಲ್ಲರೂ ಒಂದಾಗಿ ಬಾಳಿ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ನಡ್ಕೊಂಡು ಬರಬೇಕಂತ ಹೇಳ್ತಾ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು JDS ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಬೀದರ್ ಜಿಲ್ಲೆಯಿಂದ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಜನರಿಗೆ ಹಾಗೂ ರಾಜ್ಯದ ಜನರಿಗೆ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶದ ಸಂವಿಧಾನ ಏನು ಇಡೀ ಜಗತ್ತಿನಲ್ಲಿ ಒಂದು ಸರ್ವಶ್ರೇಷ್ಠವಾದ ಸಂವಿಧಾನ. ಅದನ್ನು ನಮ್ಗೆ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥ ಮಹಾನ್ ವ್ಯಕ್ತಿ ನಮ್ಗೆ ಎಂಬುದಿಂಥ ಒಂದೇನು ಸಂವಿಧಾನ ಕೊಟ್ಟು ನಮಗೆಲ್ಲ ಸರ್ವರಿ ಸಮಬಾಳು ಸಮಪಾಲು ಎಲ್ಲರೂ ಸಮಾನರು ಅಂತೇಳಿ ಒಂದು ಸಂದೇಶ ನಮ್ಗೆ ಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ನಾವೆಲ್ಲ ಸಾಗಿ ಮುಂದೆ ಎಲ್ಲರೂ ಚೆನ್ನಾಗಿ ಬದುಕೋಣ ಅಂತ ಹೇಳಿ ಈ ಮೂಲಕ ಹಾರೈಸ್ತಾ ನಾನು 2 ಮಾತು ಮುಗಿಸ್ತೀನಿ. भारत का 77वां जो है ना रिपब्लिक डे यौम जमहूरिया आज हमारी पार्टी ऑफिस में, जनता दल की पार्टी ऑफिस में बीदर में बड़ी धूमधाम से मनाया गया. आज के दिन मैं जनता दल सेक्युलर की तरफ से तमाम भारतीयों को जो दुनिया के किसी भी कोने में रहते हों, आज अपना एक कॉन्स्टिट्यूशन अडॉप्ट करने वाले इस दिन को जो है ना हमने जो अडॉप्ट किया है उसकी मुबारकबाद देता हूं. और हमें बड़ा फ़ख्र है कि हमारा कॉन्स्टिट्यूशन सेक्युलरिज़म और अपना इक्वालिटी से बहुत आगे बढ़कर फ्रैटर्निटी की बात करता है, भाईचारे की बात करता है, उसको बढ़ाने की बात करता है. हमें गर्व है कि ऐसा जो है ना कॉन्स्टिट्यूशन हमने आज जो है ना अडॉप्ट किया. एक दफ़ा फिर आप तमाम को यौम जमहूरिया की बहुत मुबारक. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ದಲಿತ ಸಂಘಟನೆಗಳ ಒಕ್ಕೂಟ ಬೀದರ್ ವತಿಯಿಂದ 77ನೇ ಗಣರಾಜ್ಯೋತ್ಸವ ಸಂವಿಧಾನ ಜಾರಿಯಾದ ದಿನ ಆಚರಣೆ ಸಮಿತಿ ಸಂವಿಧಾನ ಮೌಲ್ಯಗಳ ಕುರಿತು ಜನಜಾಗೃತಿ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ವೈಶಾಲಿ ನಗರ ಅಂದೂರಿನ ಪೂಜ್ಯ ಪಂತೆ ವರಜ್ಯೋತಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಸಂವಿಧಾನದ ಪೀಠಿಕೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಸಾಲಿಮನಿ, ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಮುಖೇಶ್ ಶಹಾಗಂಜ್, ರಾಜೇಶ್ವರಿ ಮೋರೆ, ದಸ್ತಗಿರಿ ಮುಲ್ಲಾ, ಶಿವಕುಮಾರ್ ತುಂಗಾ, ವಿಷ್ಣುವರ್ಧನ್ ಬಾಲ್ದೊಡ್ಡಿ, ಅಂಬದಾಸ್ ಗಾಯಕ್ವಾಡ್, ಸಂದೀಪ್ ಕಾಂಟೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು. ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ
सूरज चांद रहेगा, जब तक सूरज चांद रहेगा ಭಾರತೀಯ ಸಂವಿಧಾನಕ್ಕೆ, ಭಾರತೀಯ ಸಂವಿಧಾನ ನಮ್ಮ ನೀಡಿ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಆಮೇಲೆ ಎಲ್ಲ ವೇದಿಕೆ ಮೇಲೆ ಇದ್ದಂತಹ ಈಗ ಈ ಕಾರ್ಯಕ್ರಮದ ಕುರಿತು ವಿದೇಶದಿಂದ ಇವತ್ತು ಆಹಾರ ಧಾನ್ಯಗಳು ಕಳಪೆ ಮಟ್ಟದ್ದು ಆಮದು ಮಾಡಿಕೊಂಡು ಇವತ್ತು ಜನರಿಗೆ ಕೊಡ್ತಾ ಇರ್ತಕ್ಕಂಥದ್ದು, ಜಾನುವಾರುಗಳಿಗೆ ಕೊಡ್ತಾ ಇರುವಂತ ಆಹಾರ ಮನುಷ್ಯರಿಗೆ ಕೊಳ್ಳಾಗ್ತಾ ಇತ್ತು. ಹೊತ್ತುಕೊಂಡು ಮೆರಿತಾ ಇದೀವಿ ನಾವು, ತಲೆ ಮೇಲೆ ಹೊತ್ತುಕೊಂಡು ಮೆರಿತಾ ಇದೀವಿ ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ತಲೆ ಮೇಲೆ ಹೊತ್ತುಕೊಂಡು ಮೆರೆಯುವುದರಿಂದ ಉಪಯೋಗವಿಲ್ಲ. ಬಾಬಾವಾಗಿ ನಮ್ಮ ದಲಿತ ಪರ ಸಂಘಟನೆಗಳಿಗೆ ಮಾರ್ಗದರ್ಶನ ನೀಡುತ್ತೀರಿ ಅನ್ನತಕ್ಕಂತಹ ಆಶಯದೊಂದಿಗೆ ತಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಅವರಿಗೆ ಆರ್ಥಿಕವಾದಂತಹ ಬೀದರ ದಕ್ಷಿಣ ದೇರಾಯ್ ಪರ್ ದುರುಸ್ತಾಯ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್. ಪೆಟ್ರೋಲ್ ಖಾಲಿ ಆದಂಗೆ ಕಾಣುತ್ತೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಮಾರುತಿ ಬೌದ್ಧೆ ಅಣ್ಣವರೇ, ಅನಿಲ್ ಬೆಲ್ದರ್ ಅಣ್ಣವರೇ, ರಮೇಶ್ ಡಾಕುಳ್ಕಿ ಅಣ್ಣವರೇ, ಬಾಬು ಪಾಸ್ವಾನ್ ಅಣ್ಣವರೇ, ನವಯುವಕ ಒಳ್ಳೆದಾಗಿ ಬೆಳೀತಾ ಇರುವ ವಿಷ್ಣುವರ್ಧನ್ ಬಾಲ್ದೊಡ್ಡಿ ಅವರೇ, ಅಂಬಾದಾಸ್ ಗಾಯಕಡ್ ಅವರೇ, ಸಂದೀಪ್ ಕಾಟೆ ಅವರೇ, ನಮ್ಮ ದಿವ್ಯ ಸಾನ್ನಿಧ್ಯ ಪೂಜ್ಯ ಬಂತೆ ಸಂಘರಚಿತ ವೈಶಾಲಿ ನಗರ ಅವರ ಪಾದಕ್ಕೆ ನಮಸ್ಕರಿಸಿ, ಇದರ ಕುರಿತಂತ ಎಲ್ಲ ಸಮಾಜದ ಮುಖಂಡರೇ, ಮಾಧ್ಯಮದ ಮಿತ್ರರೇ ಮತ್ತು ಈ ಒಂದು ಎದುರುಗಡೆ ಕುಳಿತಿರುವ ಎಲ್ಲ ಉಪಾಸಕಿಯರೇ, ಸೊ ಭಗವಾನ್ ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮನ್ನೆಲ್ಲ ಮಾತನಾಡಿರುವಂತಹ ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸವಿಸ್ತರವಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ವಿಶೇಷ ಭಾಷಣ ಮಾಡಿರ್ತಕ್ಕಂತಹ ಡಾಕ್ಟರ್ ವಿಜಯ್ ಕುಮಾರ್ ಸಾಲಿಮನಿ ಸರ್ ಅವರಿಗೆ ವೇದಿಕೆ ವತಿಯಿಂದ ಅನಂತ. ಸಂವಿಧಾನ ರಚನೆ ಮಾಡಿದಂತ ನಮ್ಮೆಲ್ಲರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಶ್ರಮ ಪಟ್ಟು ಅತ್ಯಂತ ಕಳಕಳಿಯಿಂದ ಇವತ್ತು ಎಲ್ಲಾ ಜಗತ್ತಿನ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಇವತ್ತು ಹಗಲೆಲ್ಲೂ ಶ್ರಮ ಮಾಡಿ ಇಂಥ ಒಂದು ದೊಡ್ಡ ಮಟ್ಟದ ಪ್ರಜಾಪ್ರಭುತ್ವ ಈ ಒಂದು ರಾಷ್ಟ್ರಕ್ಕೆ ಇವತ್ತೇನೊಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ನಮ್ಮ ನಮನಗಳನ್ನು ಇವತ್ತು ಸಲ್ಲಿಸಬೇಕಾಗ್ತದೆ. ಜೊತೆಯಲ್ಲಿ ಇವತ್ತು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅನೇಕ ಅಸಂಖ್ಯಾತ ಹೋರಾಟಗಾರರು ಜೈಲಿಗೆ ಹೋಗಿದ್ದಾರೆ. ಇವತ್ತು ಸ್ವಾತಂತ್ರ್ಯ ಸೇನಾನಿಗಳು ರಕ್ತ ಕೊಟ್ಟಿದ್ದಾರೆ. ಇವತ್ತು ಅವರೆಲ್ಲರೂ ಹುತಾತ್ಮರಾಗಿದ್ದಾರೆ. ಇವತ್ತು ಅವರು ಬಹಳಷ್ಟು ಅವರ ಎಲ್ಲಾ ಆಸ್ತಿಪಾಸ್ತಿಯನ್ನು ನಷ್ಟ ಮಾಡಿಕೊಂಡಿದ್ದಾರೆ. ಅದೆಲ್ಲವನ್ನು ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯ ಕೊಟ್ಟಂತ ಸ್ವಾತಂತ್ರ್ಯ ಸೇನಾನಿಗಳಿಗೂ ನಾವು ನಮನಗಳನ್ನು ಸಲ್ಲಿಸಬೇಕಾಗ್ತದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕಾಗಿನೇ ಇಂಥ ಬೃಹತ್ ಶ್ರೇಷ್ಠವಾದಂತ ಸಂವಿಧಾನ ನಮಗೆ ಸಿಕ್ಕಿದೆ. ಅವಕಾಶವನ್ನ ಸಿಕ್ಕುತ್ತೆ ಆದರೆ ನಾ ಯಾರಿಗಿಂತಲೂ ಕಡಿಮೆ ಇಲ್ಲ ಎನ್ನುವುದನ್ನು ಸಾಧಿಸಿ ತೋರಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಅವಕಾಶವನ್ನ ಸಿಕ್ಕುತ್ತೆ ಆದರೆ ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಅನ್ನುವುದನ್ನ ಸಾಧಿಸಿ ತೋರಿಸಬೇಕು. ಸಿಕ್ಕಂತ ಅವಕಾಶವನ್ನ ತನ್ನ ಹೆಂಡತಿ ಮಕ್ಕಳು ಸಂಸಾರಕ್ಕೋಸ್ಕರವಲ್ಲ, ತನ್ನ ಸಮಾಜದ ಉದ್ಧಾರಕ್ಕಾಗಿ ಉಪಯೋಗಿಸಬೇಕು ಅಂತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು. ಏನ್ ನನಗೊಂದು ಅವಕಾಶವನ್ನ ಸಿಕ್ಕಿತು, ಆ ಅವಕಾಶವನ್ನ ನನ್ನ ಸಮಾಜದ ಉದ್ಧಾರಕ್ಕಾಗಿ, ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ತಮ್ಮ ಜೀವನವನ್ನ ಈ ದೇಶದ ಉದ್ಧಾರಕ್ಕಾಗಿ, ಈ ಸಮಾಜದ ಉದ್ಧಾರಕ್ಕಾಗಿ ಇಡೀ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಭವ್ಯ ಭಾರತ ಮಾತೆಯ ಬಹುದೊಡ್ಡದಾದಂತ ಸಂವಿಧಾನವನ್ನ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ. ಯಾವ ತರ ಎಲ್ಲಾ ಸಮಾಜಗಳಿಗೆ ಹೆಂಗೆ ಹಿಂದೂ ಸಮಾಜಕ್ಕೆ ಗೀತಾ ಇದೆ, ಕ್ರಿಶ್ಚಿಯನ್ ಸಮಾಜಕ್ಕೆ ಬೈಬಲ್ ಇದೆ, ಮುಸ್ಲಿಂ ಸಮಾಜ್ ಕುರಾನ್ ಇದೆ, ಆ ಸಮಾಜಕ್ಕೆ ಒಂದು ಗ್ರಂಥ ಇದ್ರೆ ಇಡೀ ನಮ್ಮ ದೇಶಕ್ಕೆ ಒಂದೇ ಗ್ರಂಥ, ಒಂದು ಆಡಳಿತ ಗ್ರಂಥ ಕೊಟ್ಟಿರೋಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ ಅಂತ ಅತಿ ನಾವು ಹೆಮ್ಮೆಲಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅದೆಲ್ಲ ಒಂದು ಜಾತಿ ಸೀಮಿತಿಗೆ, ಧರ್ಮಕ್ಕೆ ಸೀಮಿತ ಆದಂಥ ಒಂದು ಸಂವಿಧಾನ ಇದಿರ್ಬೋದು, ಇದೇನು, ಬಟ್ ಆಡಳಿತ ಯಂತ್ರ
ಈಗ ನಾನು ಶಾಸಕನಾಗಿದ್ದೀನಿ, ಸಾಕಷ್ಟು ಜನ ವೇದಿಕೆ ಮೇಲೆ ಇದ್ರು, ಒಳ್ಳೆ ಒಳ್ಳೆ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರ ಸಂವಿಧಾನ ಬರೀತಿಲ್ಲ ಅಂದ್ರೆ ನಾ ಇಲ್ಲಿ ಶಾಸಕನೂ ಆಗ್ತಿಲ್ಲ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗ್ತಿಲ್ಲ, ಎಷ್ಟೋ ಜನ ಅಧಿಕಾರಿಗಳು ಆಗ್ತಿಲ್ಲ, ಎಷ್ಟೋ ಜನ ಪ್ರೈಮ್ ಮಿನಿಸ್ಟರ್ CM ಆಗ್ತಿಲ್ಲ, ರಾಷ್ಟ್ರಪತಿ ಕೂಡ ಆಗ್ತಿಲ್ಲ. ನಮ್ಮ ಸಂವಿಧಾನ ಸೂರ್ಯ ಚಂದ್ರ ಇರುವವರೆಗೆ ಯಾವ ಥರ ಇದೆ ಆ ಥರ ನಮ್ಮ ದೇಶದಲ್ಲಿ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಂಡೊಟ್ಟ ಸಂವಿಧಾನ ಅದೇ ಥರ ಇರ್ತದೆ. ನನ್ನ ಮಗನಿಂದ ಅದು ಕಳೆಯಲಿಕ್ಕಾಗಲ್ಲ ಅಂತ ಘಂಟಾಘೋಷವಾಗಿ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ನಾನು ಹೋದ ಮೇಲೆ ನಿಮಗೆ ಗುರು ಯಾರು ಅಂತಂದರೆ, ನಾನು ಬೋಧನೆ ಮಾಡಿರ್ತಕ್ಕಂಥ ಧಮ್ಮವೇ ನಿಮಗೆ ಗುರು ಆಗುತ್ತೆ ಅಂತೇಳಿ ಭಗವಾನ್ ಬುದ್ಧರು ಆನಂದ್ ಬಂತಿದವರಿಗೆ ಹೇಳ್ತಾರೆ. ಸೊ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಬಿಟ್ಟು ಹೋದರೂ ಕೂಡ ಅವರು ಜೀವಂತವಾಗಿದ್ದಾರೆ. ಎಲ್ಲಿಯವರೆಗೆ ಭಾರತ ಸಂವಿಧಾನ ಇರುತ್ತೋ ಅಲ್ಲಿಯವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರ್ತಾರೆ. ಹಾಗಾಗಿ ನಾವು ರಕ್ಷಣೆ ಮಾಡಬೇಕು. ಸಂವಿಧಾನವನ್ನು ಯಾರು ರಕ್ಷಣೆ ಮಾಡ್ತಾರೆ ಅವರಿಗೆ ನಾವು ಸಮರ್ಥನೆಯನ್ನು ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಮಹಿಳೆಯರಿಗೆ ಸಮಾನತೆ ಇರಲಿಲ್ಲ. ಏನು ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟರು, ಅವಾಗ ಸಮಾನತೆ ಆಯ್ತು. ಹಿಂದೂ ಕೋಡ್ ಬಿಲ್ ಅಂತಂದು ತಿರಸ್ಕರಿಸಿದಾಗ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಮಂತ್ರಿ ಮಂಡಲಕ್ಕೆ ರಾಜೀನಾಮೆ ಕೊಟ್ಟು ಬಂದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂತಂದ್ರೆ ಮಹಿಳೆಯರಿಗೆ ಕೂಡ ಸಮಾನತೆ ಬೇಕಂತ ಹೇಳಿದರು. ಹಾಗೂ ಏನು ಕೂಲಿ ಕಾರ್ಮಿಕರು 12 ತಾಸು ಕೆಲಸ ಮಾಡಬೇಕಾಗಿತ್ತು ಸಂವಿಧಾನ ಬರಲಿಕ್ಕಿಂತ ಮೊದಲು. ಏನ್ ಸಂವಿಧಾನ ಬಂತು, ಸಂವಿಧಾನ ಬಂದ ನಂತರ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು 8 ಗಂಟೆ ಮಾಡಬೇಕು. ಯಾವುದೇ ಜಾತಿ ಇಲ್ಲ, ಭೇದ ಇಲ್ಲ, ಎಲ್ಲಾ ಕೂಲಿ ಕಾರ್ಮಿಕರು 8 ಗಂಟೆ ಮಾಡ್ಬೇಕಂತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಮತ್ತು ಅದೇ ರೀತಿ ಏನು ಓಟಿನ ಹಕ್ಕು ಯಾರಿಗಿರ್ಲಿಲ್ಲ, ಬರೀ ಯಾರಿಗಿತ್ತು, ಜಮೀನ್ದಾರಿಗಿತ್ತು, ಕುಲಕರ್ಣಿಗಿತ್ತು, ಮಹಾರಾಜರಿಗಿತ್ತು. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಸಂವಿಧಾನವನ್ನು ಬಂದ ಮೇಲೆ ಪ್ರತಿಯೊಬ್ಬ ಮಹಿಳೆಯರಿಗೆ, ಪುರುಷರಿಗೆ 18 ವರ್ಷ ಆಯ್ತು ಅಂತಂದ್ರೆ ಓಟಿನ ಹಕ್ಕು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬೀದರ್ ನಗರದಲ್ಲಿ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ವಿದ್ಯಾರಣ್ಯ ಉಪನಗರ ಬೀದರ್ ವತಿಯಿಂದ ನಗರದ ಸಾಯಿ ಮಂದಿರದಿಂದ ಬಸವಮುಕ್ತಿ ಮಂದಿರದವರೆಗೆ ಈ ಭವ್ಯ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಈ ಶೋಭಾಯಾತ್ರೆಯಲ್ಲಿ ಮಹಾತ್ಮರ ಭಾವಚಿತ್ರ, ಮಕ್ಕಳ ವೇಷಧಾರಿಗಳು ನೋಡುಗರ ಗಮನ ಸೆಳೆಯಿತು. ಸಾಮಾಜಿಕ ಕಾರ್ಯಕರ್ತರು ಮೈಸೂರಿನ ಶಿವಾನಂದ್ ಸಿಂದನ್ಕೆರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಹಿಂದೂ ಸಮಾಜೋತ್ಸವವು ಕೇವಲ ಒಂದು ಧಾರ್ಮಿಕ ಉತ್ಸವವಲ್ಲ, ಅದು ಸಮಾಜದ ಏಕತೆ, ಸಂಸ್ಕೃತಿ ಉಳಿವ ಮತ್ತು ಧಾರ್ಮಿಕ ಜಾಗೃತಿಯ ಪ್ರತೀಕವಾಗಿದೆ. ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಧರ್ಮ, ಭಾವನೆ, ಶಾಂತಿ ಮತ್ತು ಸಹಕಾರವನ್ನು ಬೆಳೆಸುತ್ತದೆ. ಪಂಚ ಪರಿವರ್ತನೆಗಳಾದ ಸಾಮರಸ್ಯ, ಕುಟುಂಬ ಪ್ರಬೋಧನ್, ಪರಿಸರ ಸಂರಕ್ಷಣೆ, ಸ್ವದೇಶಿ ಜೀವನ ಶೈಲಿ ಹಾಗೂ ನಾಗರಿಕ ಶಿಷ್ಟಾಚಾರ ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಮಾತನಾಡುತ್ತಾ ಹೇಳಿದ್ದರು.
नमो भारतांबे ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಬೇಕು ಕೋರಿಕೆ. ಶ್ರೀ ಸೃಷ್ಟಿ ಅಡಿಗ ಭರತನಾಟ್ಯ ರಾಣಿ ಸತ್ಯಮೂರ್ತಿ ನಿರ್ದೇಶನದಲ್ಲಿ ಹಿಂದೂಗಳು ನಾವು ಅಂತ ತುಂಬಾನೇ ಹೇಳಬೇಕಾಗಿರುವಂತ ಪ್ರಸಂಗ ಬಂದಿದೆ. ನೋಡಿ, ಒಂದು ಕರೆ ಕೊಟ್ರೆ ಎಂತೆಂತ ಬೇರೆ ಬೇರೆ ಪಂಗಡದವರು ಸಾವಿರಗಟ್ಟಲೆ 10,000 ಜನ ಸೇರ್ತಾರೆ. ನಮ್ಮ ತಾಯಿಗೆ ಸಂಚಾಲನೆ ಮಾಡ್ತಿರುವಂತ ಸಹೋದರಿ ಗಣಿಸ್ತಾ ಇಲ್ಲ, ನನ್ನ ಮೇಲೆ ಏನು ಅಪವಾದ ಆಗ್ತಾ ಇಲ್ಲ. ನಮಗೆ ಆ ರೀತಿಯ ವ್ಯವಸ್ಥೆ ನಾವು ಬೆಳ್ಕೊಂಡು ಬಂದಿದ್ದೀವಿ. ಸ್ವಾಮಿ ವಸುಧಾ ಕುಟುಂಬ ರಚಿಸೋಣ, ಮೊಳಗಲಿ ತಾಯ ಯಶೋಗಾನ. ಭಾರತಿ ಜಯ ಭಾರತಿ, ಭಾರತಿ ಜಯ ಭಾರತಿ. ಕೊರತೆ ದೇಶದಾದ್ಯಂತ ಆಯೋಜನೆ ಆಗ್ತಾ ಇದೆ. 100 ವರ್ಷದ ಹಿಂದೆ ಒಂದು ಶಾಖೆ, ಅವರ ಗುರುಗಳಾದಂಥ ಸಮರ್ಥ ರಾಮದಾಸರು ಅವ್ರು ಹೇಳ್ತಾರೆ, ಭರತ ಭೂಮಿ ಮೇ ಶಿವಾಜಿ ನ ಹೋತಿ ಸಬ್ಕಿ ಸುನ್ನತಿ ಹೋತಿ. ಈ ದೇಶದಲ್ಲಿ ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ದರೆ ಏನಾಗ್ತಾ ಇತ್ತು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಪುಣ್ಯಕ್ಕೆ ನಮ್ಮ ದೇಶದಲ್ಲಿ ಶಿವಾಜಿ ಮಹಾರಾಜರಂಥವರು ಜನ್ಮ ತಾಳಿ ನಮ್ಮ ಧರ್ಮದ ರಕ್ಷಣೆಯನ್ನು ಮಾಡಿದ್ರು, ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಔರಂಗಜೇಬನ ಆಸ್ಥಾನದಲ್ಲಿ ಇರುವಂಥ ಒಬ್ಬ ಬೀರ್ಬಲ್, ಔರಂಗಜೇಬ್ ಕೇಳ್ತಾನೆ, ಅಲ್ಲಪ್ಪ ನಾವು ಇಷ್ಟೆಲ್ಲ ಯುದ್ಧವನ್ನು ಮಾಡ್ತೀವಿ, ಪ್ರತಿ ಬಾರಿ ಯಾಕೆ ಶಿವಾಜಿಯ ಸೈನ್ಯವನ್ನು ಗೆಲ್ಲುತ್ತೆ, ನಮ್ಮ ಸೈನ್ಯವನ್ನು ಗೆಲ್ಲಲ್ಲ? ಅದಕ್ಕೆ ಶಿವಾಜಿ ಔರಂಗಜೇಬನ ಆಸ್ಥಾನದಲ್ಲಿರುವಂಥ ಒಬ್ಬ ಆ ಮಾಂತ್ರಿಕ ಹೇಳ್ತಾನೆ, ಶಿವಾಜಿ ಸೈನಿಕ ಐಸೆ ಹೇ ಜೋ ಥಕ್ತೆ ನೈ ಜುಕ್ತೆ ನೈ ಬಿಕ್ತೆ ನೈ. ಅಂಥ ಸೈನಿಕರು ಶಿವಾಜಿ ಮಹಾರಾಜರಲ್ಲಿದ್ದಾರೆ, ನಮ್ಮ ಸೈನಿಕರು ಹಾಗಿಲ್ಲ ಅಂತ ಹೇಳ್ತಾನೆ. ಜಯಘೋಷಣೆಯಲ್ಲಿ ಎಲ್ಲ ಹೇಳ್ತಾ ಇದ್ವಿ ನಾವು, ಏಕ್ ಹೈ ತೋ ಸೇಫ್ ಹೈ, ಬಟೆಂಗೆ ತೋ ಕಟೆಂಗೆ, ಭಾರತ್ ಮಾತಾ ಕಿ ಜೈ, ಹಿಂದೂ ಧರ್ಮಕ್ಕೆ ಜಯವಾಗಲಿ. ಸೊ ಇವೆಲ್ಲ ಯಾಕೆ ಇವತ್ತು ಅವಶ್ಯಕತೆ ಇದೆ? ನಾನು ಸುಮ್ಮನೆ ಸಂಚಾಲನೆ ಮಾಡ್ತಾ ಇರುವಂಥ ತಾಯಿಗೆ ಸಹೋದರಿಗೆ ಹೇಳಿದೆ ನಾನು, ನೋಡಿ ನಮ್ಮ ಜನ ಎಲ್ಲ ಅಲ್ಲಲ್ಲಲ್ಲಲ್ಲಲ್ಲೇ ಕುರ್ಚಿ ಮೇಲೆಲ್ಲ ಹರಿದು ಹಂಚೋಗಿದ್ದಾರೆ, ಎಲ್ರಿಗೂ ಒಂದು ಕಡೆ ಬರೋದಕ್ಕೆ ಹೇಳ್ರಿ ಅಂತ ಹೇಳಿದ್ದೆ ನಾನು. ಆ ರೀತಿಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 80-90 ಕೋಟಿ ಸಂಖ್ಯೆಯಲ್ಲಿ ನಾವು ಇದ್ರೂ ಸಹಿತ ನಾವು ಅಲ್ಲಲ್ಲಲ್ಲಿ ಹರಿದು ಹಂಚೋಗಿದ್ದೀವಿ. ನಾವು ಒಳ ಜಗಳ, ದ್ವೇಷ, ಮತ್ತೊಂದು ಈರ್ಷೆ, ಅಸೂಯೆ, ಸೆಲ್ಫ್ ಪ್ರೈಸಿಂಗು ಇದರಲ್ಲಿ ಇರೋದರಿಂದ ಇವತ್ತು ಏನು ಅವಶ್ಯಕತೆ ಇದೆ ಅಂದರೆ ನಾವೆಲ್ಲ ಒಂದಾಗಬೇಕು. ಎಲ್ಲ ಭೇದವ ಮರೆತು ಬನ್ನಿರಿ ನಾವು ಸಮಾನ, ಸಾರುವ ಹಿಂದೂ ಎಲ್ಲರೂ ಹಿಂದೂ, ಇದುವೇ ನವಗಾನ ಅನ್ನುವಂಥ ಸಂದೇಶವನ್ನು ನಾವು ಸಾರಬೇಕಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ ನಗರದಲ್ಲಿ ಜಗದ್ಗುರು ಶ್ರೀ ಮೌನೇಶ್ವರರ 31ನೇ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ದಿನಾಂಕ 24 ಮತ್ತು 25 ಜನವರಿರಂದು ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ಜರುಗಿತು. ಶ್ರೀ ಜಗನ್ಮಾತೆ ಕಾಳಿಕಾದೇವಿ ಮಂದಿರದಿಂದ ಜಗದ್ಗುರು ಶ್ರೀ ಮೌನೇಶ್ವರರ ಪಲ್ಲಕ್ಕಿ ಉತ್ಸವ ಹಾಗೂ ಪುರವಂತರರ ಸೇವಾ ಭಜನೆ ಮಂಡಳಿ ಹಾಗೂ ಕಳಸ ಹೊತ್ತ ಮಹಿಳೆಯರ ಸೇವೆಯೊಂದಿಗೆ ಭವ್ಯ ಮೆರವಣಿಗೆ ಜಗದ್ಗುರು ಶ್ರೀ ಮೌನೇಶ್ವರರ ದೇವಸ್ಥಾನ ಪಲ್ಲಕ್ಕಿ ಮೆರವಣಿಗೆ ನೆರವೇರಿಸಲಾಯಿತು. ವಿಶ್ವಕರ್ಮ ಧರ್ಮ ಧ್ವಜಾರೋಹಣ ಶ್ರೀಗಳಿಂದ ನೆರವೇರಿಸಲಾಯಿತು. ನಂತರ ಜಗದ್ಗುರು ಶ್ರೀ ಮೌನೇಶ್ವರರ ಅಭಿಷೇಕ, ಪಾದಪೂಜೆ, ತದನಂತರ ಸಾಮೂಹಿಕ ಉಪನಯನವು ಬ್ರಹ್ಮಶ್ರೀ ಶ್ರೀ ಮಹಾದೇವ ಆಚಾರ್ಯ ಸಿರ್ಸಿ ಇವರ ನೇತೃತ್ವದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಮೌನೇಶ್ವರ ದೇವಸ್ಥಾನಕ್ಕೆ ನಾರಾಯಣ್ ವಿಶ್ವಕರ್ಮ, ಮಹೇಶ್ ಪಾಂಚಾಳ್ ಅಧ್ಯಕ್ಷರು, ಬೀದರ್ ಜಿಲ್ಲಾ ವಿಶ್ವಕರ್ಮ ಸಮಾಜ ಸಮಿತಿ ಅಧ್ಯಕ್ಷರು ಪಿ ಸುಜ್ಞಾನ್ಮೂರ್ತಿ, ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ಬೆಂಗಳೂರು ಅಧ್ಯಕ್ಷರು ಪ್ರೊಫೆಸರ್ ಪಿ.ಬಿ. ಬಡಿಗೇರ್, ವಿಶ್ವಕರ್ಮ ವಿಕಾಸ ಸಂಸ್ಥೆ ಶಿರಸಂಗಿ ಅಧ್ಯಕ್ಷರು ತರುಣ್ ನಾಗಮಾರ್ಪಳ್ಳಿ, ಗುರುಪಾದಪ್ಪ ಮಲ್ಟಿ ಹಾಸ್ಪಿಟಲ್, ಅರುಣ್ ಕುಮಾರ್ ಹೊತ್ಪೇಟ್, ನಗರಸಭೆ ಸದಸ್ಯರು ಧನರಾಜ್ ಹಂಗರಗಿ, ನಗರಸಭೆ ಬೀದರ್ ಅಧ್ಯಕ್ಷರು ಕಮಲಾ ವಿಶ್ವಕರ್ಮ, ಕಾಳಿಕಾದೇವಿ ದೇವಸ್ಥಾನ ಗೌರವ ಅಧ್ಯಕ್ಷರು, ಬೀದರ್ ಜಿಲ್ಲಾ ಮಹಿಳಾ ಸಮಿತಿ ಶ್ರೀಮತಿ ಚಂದ್ರಕಲಾ ವಿಶ್ವಕರ್ಮ, ಮಾಜಿ ನಗರಸಭೆ ಅಧ್ಯಕ್ಷರು,
ಅಧ್ಯಕ್ಷರು ಶ್ರೀಮತಿ ಸಾವಿತ್ರಾ ವಿಶ್ವಕರ್ಮ, ಬೀದರ್ ಜಿಲ್ಲಾ ಮಹಿಳಾ ಸಮಿತಿ ಶ್ರೀಕಾಂತ್ ಪತ್ತರ್, ದಯಾನಂದ್ ವಿಶ್ವಕರ್ಮ, ಈರಣ್ಣ ವಿಶ್ವಕರ್ಮ, ವೈಜನಾಥ್ ವಿಶ್ವಕರ್ಮ, ಶಾಮರಾವ್ ವಿಶ್ವಕರ್ಮ, ಪಾಂಡುರಂಗ್ ವಿಶ್ವಕರ್ಮ, ಉಮೇಶ್ ವಿಶ್ವಕರ್ಮ, ಸಿದ್ಧಾರೂಢ್ ವಿಶ್ವಕರ್ಮ, ದೇವೇಂದ್ರಪ್ಪ ವಿಶ್ವಕರ್ಮ, ಜಗನ್ನಾಥ್ ವಿಶ್ವಕರ್ಮ, ರಮೇಶ್ ಜಂಪಾಡ್, ಅಂಬುಜಾ ವಿಶ್ವಕರ್ಮ, ಪದ್ಮಜಾ ವಿಶ್ವಕರ್ಮ, ಪ್ರಭಾಕರ್ ವಿಶ್ವಕರ್ಮ, ಸುಧಾಕರ್ ವಿಶ್ವಕರ್ಮ, ಸದಾನಂದ್ ವಿಶ್ವಕರ್ಮ, ಅಮೃತರಾವ್ ಚಿಂಕೋಡೆ, ಚಿದಾನಂದ್ ವಿಶ್ವಕರ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಂದು ಮೌನೇಶ್ವರ ಉತ್ಸವಕ್ಕೆ ಇದೇ ಸಲ ಫಸ್ಟ್ ಟೈಮ್ ಬಂದಿದ್ದೀವಿ. ನಮ್ಮ ಅಧ್ಯಕ್ಷರು ಪ್ರೊಫೆಸರ್ ಪಿ ಬಿ ಬಡಿಗೇರ್ ಇವರನ್ನು ಒಡಗೂಡಿ ಅರವಿಂದ್ ಪತ್ತಾರಿದ್ದಾರೆ ನಮ್ಮ ಜೊತೆ. ಹಾಗೆ ಎಲ್ಲರೂ ನಮಗೆ ಇಲ್ಲಿಯ ಕಮಿಟಿಯವರು ಶಿವಾನಂದ್ ಅವರು ನಮಗೆಲ್ಲ ಇನ್ವೈಟ್ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ. ಭಾಳ ಸಂತೋಷ ಆಯಿತು. ನಾವು ಭಾಳ ದೂರ ಇದೆ, ಹೇಗೆ ಹೋಗೋದು ಅಂತ ವಿಚಾರ ಇತ್ತು. ಇಲ್ಲಿ ಬಂದ ಮೇಲೆ ನಮ್ಮ ದಣುವ ಎಲ್ಲ ಹಾರೆ ಆಯಿತು. ನಮ್ಗೆ ಭಾಳ ಖುಷಿ ಆಯಿತು ಈ ಮೌನೇಶ್ವರ ಕಾರ್ಯಕ್ರಮ ನೋಡಿ. ಮತ್ತು ಅವರು ಇಲ್ಲಿ ಒಂದು ಮೌನೇಶ್ವರ ದೇವಸ್ಥಾನ ಭಾಳ ಅದ್ಭುತವಾಗಿ ನಿರ್ಮಿಸಿದ್ದಾರೆ. ಅದನ್ನು ಕಂಡು ಭಾಳ ಸಂತೋಷವಾಯಿತು. ಈಗ ನಮ್ಮ ಎಲ್ಲ ವಿಶ್ವಕರ್ಮರು ಒಕ್ಕಟ್ಟಾಗಬೇಕನ್ನೋ ಒಂದು ಅವರು ಸಂದೇಶನ ಹೇಳಿದ್ದಾರೆ. ಆ ಪ್ರಕಾರ ಎಲ್ಲರೂ ಇಲ್ಲಿ ಕೂಡಿಕೊಂಡು ಈ ಒಂದು ಉತ್ಸವವನ್ನು ಮಾಡೋದನ್ನು ನೋಡಿ ಭಾಳ ಸಂತೋಷವಾಯಿತು. ಈ ರೀತಿ ಎಲ್ಲ ಊರುಗಳಲ್ಲಿ ನಮ್ಮ
ವಿಶ್ವಕರ್ಮ ಸಮಾಜದವರು ಒಂದುಗೂಡುವಂಥ ಅವಶ್ಯಕತೆ ಬಹಳ ಇದೆ ಅಂತ ಹೇಳಿ ಸಮಾಜದ ವಿಶ್ವಕರ್ಮ ಸಮಾಜದ ಪಂಚಕುಲಗಳಿರೋಂಥ ಒಂದು ವಿಶ್ವಕರ್ಮ ಸಮಾಜ ಇವತ್ತು ಸಿರಿಸಂಗಿ ಇದು ಕಾಳಿಕಾದೇವಿ ದೇವಸ್ಥಾನ ಬೀದರ್ ಕಾಳಿಕಾದೇವಿ ದೇವಸ್ಥಾನ ವತಿಯಿಂದ ಇವತ್ತು ಮೆರವಣಿಗೆ ಸಮಿತಿ ನಮ್ಮ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನಾವು ಅಂಬೇಡ್ಕರ್ ಸರ್ಕಲ್ಲು ಇವಾಗ ನಾಯಕಮ್ಮನು ಮೌನೇಶ್ವರ ದೇವಸ್ಥಾನವರೆಗೆ ಇವತ್ತು ವಿಜೃಂಭಣೆಯಿಂದ ನಮ್ಮೊಂದು ಕಾರ್ಯಕ್ರಮ ಜರುಗ್ತಾ ಇದೆ. ಸಮಸ್ತ ವಿಶ್ವಕರ್ಮ ಸಮಾಜ ವತಿಯಿಂದ ನಾವು ಧನ್ಯವಾದ ಹೇಳ್ತೀನಿ. ಬೀದರ್ ಜಿಲ್ಲಾದ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಮಹೇಶ್ ಪಂಚಾಳು ಹಾಗೂ ಮೌನೇಶ್ವರ ದೇವಸ್ಥಾನದ ಅಧ್ಯಕ್ಷರು ನಾರಾಯಣರಾವ್ ವಿಶ್ವಕರ್ಮ ಕೌಡ್ಗಾಂವ್ ಹಾಗೂ ಪಾಂಡ್ರಂಗ್ ವಿಶ್ವಕರ್ಮ ಇಸ್ಲಾಂಪುರ ಅವರು ಹಾಗೂ ದಯಾನಂದ ವಿಶ್ವಕರ್ಮ ಶಾಮರಾವ್ ವಿಶ್ವಕರ್ಮ ಹಾಗೂ ಸುಮಾರು ಜನಗಳ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಅಣೆಯಾಗಿ ಬೆಳಗ್ಗೆಯಿಂದ ಸಾಯಂಕಾಲ ದುಡಿತಾ ಇದ್ದಾರೆ. ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ದೇವಸ್ಥಾನಕ್ಕೆ ಒಂದು ಈ ಮೆರವಣಿಗೆ ಮುಖಾಂತರ ಒಂದು ಸನಾತನ ಹಿಂದೂ ಧರ್ಮದ ಒಂದು ಸಾಂಕೇತವಾಗಿರುವಂಥ ನಮ್ಮ ಒಂದು ಮೌನೇಶ್ವರ ದೇವಸ್ಥಾನ ಜಾತ್ರೆ ಇವತ್ತು ಭಾಳ ಸದ್ದೂರಿ ಆಗ್ತಾಯಿದೆ. ಸಾಯಂಕಾಲ 7 ಗಂಟೆಗೆ ನಮ್ಮ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ನಡೆದ ಗಣರಾಜ್ಯೋತ್ಸವ ಆಚರಣೆ ಸಮಾರಂಭದಲ್ಲಿ ಡಾಕ್ಟರ್ ಸ್ಯಾಲಿನ್ಸ್ ಆಸ್ಪತ್ರೆಯ ಮುಖ್ಯಸ್ಥೆ ಡಾಕ್ಟರ್ ಸಿಬಿಲ್ ಸ್ಯಾಲಿನ್ಸ್ ಅವರಿಗೆ ಗಣರಾಜ್ಯೋತ್ಸವ ಗೌರವ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಡಾಕ್ಟರ್ ಸಿಬಿಲ್ ಸ್ಯಾಲಿನ್ಸ್ಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲೆಯಲ್ಲಿ ಅಂಧತ್ವ ನಿವಾರಣೆಗೆ ಶ್ರಮಿಸುತ್ತಿರುವ ಇಲ್ಲಿಯ ಡಾಕ್ಟರ್ ಸ್ಯಾಲಿನ್ಸ್ ಆಸ್ಪತ್ರೆಯ ಮುಖ್ಯಸ್ಥೆ ಡಾಕ್ಟರ್ ಸಿಬಿಲ್ ಸ್ಯಾಲಿನ್ಸ್ ಅವರ ಜಿಲ್ಲಾ ಆಡಳಿತ ವತಿಯಿಂದ ಕೊಡಲಾಗುವ ಪ್ರಸಕ್ತ ಸಾಲಿನ ಗಣರಾಜ್ಯೋತ್ಸವ ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನಗರದ ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದರು. ಜಿಲ್ಲೆಯಲ್ಲಿಯೇ ಗರಿಷ್ಠ ಕಟರಾಫ್ಟ್ ಶಸ್ತ್ರಚಿಕಿತ್ಸೆ ಮಾಡಿದ ಹಿರಿಮೆ ಡಾಕ್ಟರ್ ಸಿಬಿಲ್ ಸ್ಯಾಲಿನ್ಸ್ ಅವರದ್ದಾಗಿದೆ. ಅವರ ನೇತೃತ್ವದ ಸ್ಯಾಲಿನ್ಸ್ ಆಸ್ಪತ್ರೆಯು ಬಡ ರೋಗಿಗಳ ಅನುಕೂಲಕ್ಕೆ ಜಿಲ್ಲೆಯಲ್ಲಿ ಉಚಿತ ನೇತ್ರ ತಪಾಸಣೆ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಸಂಘಟಿಸುತ್ತಾ ಬಂದಿದೆ. ಸಾವಿರಾರು ಅಂಧರ ಬಾಳಲ್ಲಿ ಹೊಸ ಬೆಳಕು ಮೂಡಿಸಿದೆ. ಡಾಕ್ಟರ್ ಸಿಬಿಲ್ ಅವರಿಗೆ ಮಾನವೀಯ ಸೇವೆಗಾಗಿ ಅನೇಕ ಪ್ರಶಸ್ತಿ ಸನ್ಮಾನಗಳು ಸಂದಿದೆ. ಗಣರಾಜ್ಯೋತ್ಸವ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಇದ್ದರು. ಶಸ್ತ್ರಚಿಕಿತ್ಸೆಯನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಮೂಲಕ ಬಾಳಿಗೆ ಬೆಳಕನ್ನು ಒದಗಿಸಿರುವಂತಹ ಸೈಲಿನ್ಸ್ ಆಸ್ಪತ್ರೆ ಅದರ ಮುಖ್ಯಸ್ಥರಾಗಿರುವಂತಹ ಶ್ರೀಮತಿ ಸಿಬಿಲ್ ಮೇಡಮ್ ಅವರಿಗೆ ಈಗ ಜಿಲ್ಲಾಡಳಿತಕ್ಕೆ ಬೀದರ್ನ ಪರವಾಗಿ ಸತ್ಕಾರವನ್ನು ನಿರ್ವಹಿಸಲಾಗ್ತಾ ಇದೆ. ಜೊತೆಗೆ ವಿಶೇಷ ಚೇತನ ಕ್ಷೇತ್ರದ ಸಾಧನೆಗಾಗಿ ಶ್ರೀ ಸಂಗಮೇಶ್ ತಂದೆ ಶರಣಪ್ಪ ಮಾವಿದೊಡ್ಡಿಯವರು ತಮ್ಮ ಸಾಧನೆಯ ಮೂಲಕ ವಿಶೇಷ ಚೇತನ ಕ್ಷೇತ್ರಕ್ಕೆ ಒಂದು ಅನುಪಮ ಕೊಡುಗೆ ನೀಡಿದ್ದಾರೆ. ಜೊತೆಗೆ ಶ್ರೀ ರಾಜ್ಕುಮಾರ್ ಲದ್ದೆ ಅವರು ಕೈಗಾರಿಕಾ ಕ್ಷೇತ್ರದ ಸಾಧನೆಗಾಗಿ ಅವರನ್ನು ಗೌರವಿಸಲಾಗ್ತಾ ಇದೆ. ಶ್ರೀ ದಿವಂಗತ ನಾಗಶೆಟ್ಟಿ ಧರಂಪುರೆ ಅವರನ್ನ ಅವರ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಯನ್ನು ಗೌರವಿಸಿದ ಇದರ ಪರವಾಗಿ ಗಣರಾಜ್ಯೋತ್ಸವದ ಪುರಸ್ಕಾರದ ಮೂಲಕ ಗೌರವ ಮಾಡಲಾಗ್ತಾ ಇದೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.